शनिवार को बीदर के रंग मंदिर में वचनामृत कन्नड़ संघ बीदर की ओर से वचन साहित्योत्सव का उद्घाटन समारोह आयोजित किया गया। प्रवीण म्यूजिक अकादमी के बच्चों की ओर से राष्ट्र गाना गाया गया। दिव्य उपस्थिति पूज्य श्री एमजीसी डॉक्टर बसवलिंगप्पट्टा देवरू प्रेसिडेंट अनुभव मंडप बसव कल्याण की रही। श्री बसवराज सदर रिटायर्ड डायरेक्टर ऑल इंडिया रेडियो बेंगलुरु ने स्वागत भाषण किया। इस कार्यक्रम का उद्घाटन अतिथियों द्वारा दीप जलाकर किया गया। इस कार्यक्रम में मुख्य अतिथि के तौर पर सुरेश चंद शेट्टी प्रेसिडेंट, डिस्ट्रिक्ट कन्नड़ साहित्य परिषद बीदर डॉक्टर अब्दुल खदीर, सेक्रेटरी शाहीन एजुकेशनल इंस्टीट्यूशन बीदर डॉक्टर रजनीश वाली, गवर्निंग बॉडी के मेंबर हाई केएसआई इंस्टीट्यूशन बीदर हावशेट्टी पाटिल, मेंबर कर्नाटक काउंसिल ऑफ प्रोफेशनल सिविल इंजीनियर्स बीदर नागराज कर्पूर, बीजेपी लीडर और सोशल वर्कर बीदर उपस्थित रहे। प्रोफेसर सिद्धरामप्पा मासीमेड़े प्रेसिडेंट वचनामृत कन्नड़ संघ बीदर ने अध्यक्षता की। इस अवसर पर स्वागत समिति के चेयरमैन रेवण सिद्धप्पा जलादे के अलावा अन्य लोग उपस्थित थे। सुश्री जयादेवी अदलापुरे, डॉक्टर गंगशेट्टी खानापुरे, श्रीकांत बिरादर, शंभुलिंग वाल्दोटी ने संचालन किया। इस अवसर पर सभी अतिथियों का सम्मान किया गया और उपहार दिए गए। इस कार्यक्रम में भारी संख्या में लोग उपस्थित रहे। केपी न्यूज के कैमरामैन महेश टिक्के का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಬಸವನೆ ಮಾಮರ ಶರಣರ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ, ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೆ ಮಾಮರ. ಮೊಳುಗೆಯ ಮಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಮೊಳುಗೆಯ ಮಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ, ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ. ನಿಂತರು ನಿಧಿಯಾಗಿ ಶಿವಪಥಕ್ಕೆ, ನಿಂತರು ನಿಧಿಯಾಗಿ ಶಿವಪಥಕ್ಕೆ ಬಸವನೆ ಮಾಮರ. ಉಡುಕಡಿ ಮಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಅಣ್ಣನ ಅಲ್ಲ ಶ್ರೀಚನ ಬಸವಣ್ಣ, ಬಸವಣ್ಣ ಅಣ್ಣನ ಅಳಿಯ ಶ್ರೀಚನ್ನ ಬಸವಣ್ಣ. ಕಾಡುವ ನಿಜ ತಾಣ ಕಲ್ಯಾಣ ಬಸವನೆ ಮಾಮರ. ಮಾದರ ಚೆನ್ನಯ್ಯ ಡೋಗರ ಕಕ್ಕಯ್ಯ ಸಮಗರ ಹರಳಯ್ಯ ಮಾದರ ಮಾದಯ್ಯ. ಉರಿಲಿಂಗಿ ಪ್ರತಿ ನಿತ್ಯ ಸತ್ಯದ ಶರಣ, ಶರಣರ ಸಾಗರವೇ ಕಲ್ಯಾಣ, ಶರಣರ ಸಾಗರವೇ ಕಲ್ಯಾಣ ಬಸವನೆ ಮಾಮರ. ಕಾಶ್ಮೀರದ ಅರಸು ಮುಳುಗೆಯ ಮಾರಯ್ಯ, ಶಿವಭಕ್ತ ಅಂಬಿಗರ ಚೌಡಯ್ಯ. ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನಿಲಯ, ಕಿನ್ನರಿ ಬೊಮ್ಮಯ್ಯ ಕಂಡರು ನಿಜ ನಿಲಯ. ಬಸವಣ್ಣನ ಮನೆಯೇ ಶಿವನಿಲಯ, ಬಸವಣ್ಣನ ಮನೆಯೇ ಶಿವನಿಲಯ ಬಸವನೆ ಮಾಮರ. ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೆ ಮಾಮರ. ಶರಣ ಶರಣ. 23ರಂದು ಅಂದರೆ 2 ವರ್ಷಗಳ ಕೆಳಗಡೆ ಬೀದರ್ ನಗರದ ಗುಂಬಡಿ ಕಾಲೇಜಿನಲ್ಲಿ ಆದರಣೀಯ
ಕನ್ನಡ ಕಟ್ಟಾಳಗಳು ಸಾಹಿತಿಗಳಾಗಿರ್ತಕ್ಕಂಥ ಸಿದ್ದರಾಮಪ್ಪ ಮಾಸಿಮಡಿ ಅವರ ಅನಿಸಿಕೆಯಂತೆ ಅವರ ಇಚ್ಛೆಯಂತೆ ಈ ಸಂಘ ಹುಟ್ಕೊಂಡಿತ್ತು. ಅದಾದ ನಂತರ ಪ್ರತಿ ತಿಂಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಅವರು ಪ್ರತಿಭಾ ಪರಿಚಯ ಅಂತಕ್ಕಂಥ ವಿಶಿಷ್ಟ ಕಾರ್ಯಕ್ರಮ ಅವರು ಪರಿಚಯ ಮಾಡಿಕೊಂಡ್ರು. ಪ್ರತಿಭಾ ಪರಿಚಯ ಮೂಲಕ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು, ಸಾಹಿತ್ಯಗಳನ್ನು, ಕವಿಗಳನ್ನು ಹೊರಹಾಕ್ತಕ್ಕಂಥ ಒಂದು ವಿಶೇಷ ಪ್ರಯತ್ನ ಮಾಡಿದ್ರು. ಸೊ ಅದರ ಹಿನ್ನೆಲೆಯಲ್ಲಿ ವಚನಾಮೃತ ಕನ್ನಡ ಸಂಘದ ಮೂಲಕ ಅನೇಕ ಶರಣರ ಪರಿಚಯ ಜೊತೆಗೆ ಅವರ ಜೀವನದ ಒಂದು ಅತ್ಯುನ್ನತ ವಿಚಾರಗಳನ್ನು ಈ ಸಮಾಜಕ್ಕೆ ಕೊಡಬೇಕಂತ ಸಂಕಲ್ಪವನ್ನು ಮಾಡಿ 2 ವರ್ಷ ಕೆಳಗಡೆ ಅವರು ವಚನಾಮೃತ ಕನ್ನಡ ಸಂಘದ ಹುಟ್ಟಾಕಿದ್ರು. 2 ವರ್ಷದ ನಿಮಿತ್ತ ನಾವೆಲ್ಲರೂ ರಂಗಮಂದಿರಕ್ಕೆ ಸೇರೋಣ ಅಂತ ಹೇಳಿ ನಮ್ಮನ್ನೆಲ್ಲ ಇಲ್ಲಿ ಕರೆತಂದಂತ ಆದರಣೀಯ ಸಿದ್ದರಾಮಪ್ಪ ಮಾಸಿಮಡಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ನಮಗೆ ಶುಭಾಶಯ ಮಾಡಿ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ವಂದಿಸಿ ಈ ಕಾರ್ಯಕ್ರಮದ ಬಹಳ ತುದಿಯ ದೂರದಿಂದ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ವಿಶೇಷವಾಗಿ ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ, ಇವತ್ತ ಬರವಣಿಗೆಯಲ್ಲಿ ಅತ್ಯಂತ ಒಂದು ಎತ್ತರ ಮಟ್ಟದಲ್ಲಿರುವಂತಹ ನಮ್ಮ ಬಸವರಾಜ ಸಾದರ್ ಸರ್ ಅವರಿಗೆ ಶರಣಾರ್ಥಿಯನ್ನು ಹೇಳ್ತಾ बड़ा अच्छा टॉपिक है वचन साहित्य सवा। देखिए मैं गाना पूरा नहीं समझ सका। आप बड़ी कीमती बातें यकीनन किए होंगे। मैं ऐसे प्रोग्राम्स में लास्ट सम 15-20 ईयर्स से अटेंड करता हूँ। बहुत कुछ समझने सीखने का मौका मिला है। मैं 2 दिन पहले भी गांधीगंज के मंदिर में जिक्र किया था कि ये जो वचन साहित्य है वो अपनी प्रैक्टिकल लाइफ में लाने के लिए कुछ सही काम होना चाहिए। और मंदिर में भी बताया था कि यहाँ पर नौजवान नहीं हैं, यहाँ पे 50-60 ईयर से कम के लोग नहीं हैं स्वामी जी। नहीं, वो तो बच्चों को लाया गया है। अगर मुझे बोलते तो शायद ये प्रॉब्लम नहीं होता था, हल भर जाता था। लाया गया है शौक के साथ। ये वचन साहित्य को, हमारी जनरेशन को, हमारे फ्यूचर को जो संभालने वाले हैं उन तक पहुंचाना आज बहुत ज़रूरी है। यहाँ पर 60 ईयर्स से ज़्यादा के लोग हैं, सारे के सारे होंगे, बिटवीन 50 to 60 कुछ होंगे, 20% होंगे। लेकिन 20 साल के बाद क्या होगा? आज 60 साल के लोग हैं। नए जनरेशन को हमारे वचन की बात नहीं मालूम हो रही, वो वेस्टर्न कल्चर की तरफ चले जा रहे हैं। एग्जैक्टली जो चाहिए उसका अपोजिट कर रहे हैं। हमारे वचन क्या बोलते हैं? देखिए, फंडामेंटल राइट्स की बात तो हम करते हैं और फंडामेंटल ड्यूटीज की बात करते हैं। हम फंडामेंटल प्रोहिबिशंस की बात नहीं करते यूजुअली। तो वचन साहित्य में वो क्या क्या प्रोहिबिशंस हैं? ಸಂಸ್ಕೃತದಲ್ಲಿ ಶಾಸ್ತ್ರ ಪುರಾಣಗಳು ಸಂಸ್ಕೃತದಲ್ಲಿ, ದ್ವೈತ ಅದ್ವೈತಗಳು ಸಂಸ್ಕೃತದಲ್ಲಿ, ವಚನಶಾಸ್ತ್ರ ಮೊಟ್ಟ ಮೊದಲ ಬಾರಿಗೆ ಕನ್ನಡಿಗರ ಕರಸಲಿಕೆ ಕೊಟ್ಟ ಕನ್ನಡಿಗರ ಕುಲಗುರು ನೀನೊಬ್ಬನೆಯ ಜಗಜ್ಯೋತಿ ಬಸವೇಶ್ವರ. ಬಂಧುಗಳೇ, ವಚನ ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ. ಬಸವಣ್ಣನವರು ಈ ಜಗತ್ತಿನ ಮಹಾಪ್ರವಾದಿಯರು. 21ನೇ ಶತಮಾನ, ಅದು 12ನೇ ಶತಮಾನ ಬಸವಾದಿ ಶರಣರ ಕಾಲವಾದರೆ 21ನೇ ಶತಮಾನ ಬಸವಾದಿ ಶರಣರ ವಿಚಾರಗಳನ್ನ ಪ್ರಚಾರ ಮತ್ತು ಪ್ರಸಾರದ ಕಾಲ ಇದು ಆಗಿದೆ. ಅದನ್ನೇ ಇಟ್ಕೊಂಡು ಇವತ್ತು ವಚನಾಮೃತ ಕನ್ನಡ ಸಂಘವನ್ನು ತೆಗೆದಿರುತ್ತೆ. ಆದರೆ ಈ ವಚನಾಮೃತ ಕನ್ನಡ ಸಂಘವನ್ನು ತೆಗೆದುಕೊಂಡು ಹೇಳಿದಾಗ ಅನೇಕ ಅಲಕ್ಷಿತ ಶರಣರ ಕುರಿತು, ಅದು ಬಹಳ ವಿಶೇಷವಾಗಿ ನಮ್ಮೆಲ್ಲ ಮಹಿಳೆಯ ಶರಣೆಯರ ಕುರಿತು ಪ್ರತಿ ಸಲನೂ ತಿಂಗಳಿಗೆ ಒಂದ್ಸಲ ನಾವು ಅಲ್ಲಿ ಉಪನ್ಯಾಸ ನೋಡುವಂತ ಒಂದು ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ. ಯಾವಾಗೋ ಮಾಸಿಮಡಿ ಸರ್ ಅವರು ಮಾಡುವಂತ ಕಾರ್ಯಕ್ರಮ ಒಂಥರ ಬಹಳ ವಿಶೇಷತೆ ಇದ್ದಿರ್ತದ. ನಾವು ಸ್ವಲ್ಪ ಎಲ್ಲ ಹಲ್ಗಿ ಬಾಜೆ ಅವು ಮಾಡ್ತಿರೋ ಧೂಮ್ ಧಾಮ್ ಮಾಡ್ಕೊಂಡು ನಾವು ಓಡಾಡ್ತೀವಿ. ಅವರು ಯಾವಾಗೋ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಕೆಲಸಕ್ಕೆ ಅವ್ರು ಎಂದೂ ಮುಂದಾಗ್ತಾರೆ. ಅವ್ರಿಗೆ ನಮ್ಗೆ ವ್ಯತ್ಯಾಸ ಇರೋದು ಅಷ್ಟೇನೆ. ಆದ್ರೆ ಮಾಡುವಂತ ಕೆಲಸ ಅದೇ ಆಗ್ಬೇಕಾಗಿದೆ.
ಯಾಕಂದ್ರೆ ತಳಮಟ್ಟದಿಂದ ಕನ್ನಡವನ್ನ ಕಟ್ಟಬೇಕಾಗಿದೆ, ತಳಮಟ್ಟದ ವಿಚಾರ ಜನಮನಕ್ಕೆ ಮುಟ್ಟಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಾಡುವಂತ ಕೆಲಸಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಮಾಸಿಮಡೆ ಸರ್ಗೆ ಒಂದ್ಸಲ ಚಪ್ಪಾಳೆ ಮೂಲಕ ನಾವೆಲ್ಲರೂ ಅಭಿನಂದನೆಯನ್ನ ಸಲ್ಲಿಸೋಣ. ನಾನು ಒಂದು ವಾಸ್ತವದ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಗೆಲ್ಲ ಗೊತ್ತಿದೆ 12ನೇ ಶತಮಾನದಲ್ಲಿ ಸಂಸ್ಕೃತದ ಪ್ರಭಾವ ಬಾಳಿರುವಂತ ಒಂದು ಸಂದರ್ಭದಲ್ಲಿ ಈ ಕನ್ನಡ ಭಾಷೆನ ದೇವ ಭಾಷೆನಾಗಿ ಮಾಡಿದಂತ ಕೀರ್ತಿ ಅದು ನಮ್ಮ ಬಸವದೇಶರಿಗೆ ಸಲ್ಲುತ್ತೆ. ಅದು ಆ ಕಾಲದಲ್ಲಿ ಅನೇಕ ದೇವರುಗಳಿಗೂ ನಮ್ಮ ಪೂಜಾರಿಗಳಿಗೂ ಕನ್ನಡದ ಬಗ್ಗೆ ಅರಿವೇ ಇರುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ದೇಶಗಳಿಂದ ಬಂದಂತ ಎಲ್ಲ ಶರಣರಿಗೂ ಬಸವಣ್ಣನವರು ಕನ್ನಡದಲ್ಲೇ ವಚನಗಳ ಬರೆಸುವ ಮೂಲಕ ಕನ್ನಡ ಭಾಷೆನ ದೇವ ಭಾಷೆನ ಮಾಡಿದಂತ ಕೀರ್ತಿ ಅದು ಬಸವಣ್ಣವರಿಗೆ ಸಲ್ಲುತ್ತೆ. ಸಾಮಾನ್ಯವಾಗಿ ನಾವು ವಚನಗಳು ಓದಬೇಕಾದ್ರೆ ಕನ್ನಡದಲ್ಲೇ ಓದಬೇಕಾಗಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಸರ್ಕಾರಗಳು, ಒಂದ್ ಕಡೆ ಕೇಂದ್ರ ಸರ್ಕಾರ ಹಿಂದಿ ಮೇಲೆ ಬಹಳ ಪ್ರೀತಿ, ನಮ್ಮಲ್ಲಿರುವಂತ ಕರ್ನಾಟಕ ಸರ್ಕಾರಕ್ಕೆ ಇಂಗ್ಲಿಷ್ ಮೇಲೆ ಬಹಳ ಪ್ರೀತಿ, ಒಟ್ಟಾರೆಯಾಗಿ ಈ ಶಿಕ್ಷಕರ ಕೊರತೆ ಅನ್ನೋ ಒಂದು ನೆಪವಡ್ಡಿ ಇವತ್ತು ಸರ್ಕಾರನೇ ಕನ್ನಡ ಶಾಲೆಗೆ ಕತ್ತನ್ನು ಹೆಚ್ಚುವಂತ ಕೆಲಸ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದನ್ನ ನಾವು ಬೇರೆ ರೀತಿಯಾಗಿ ಶುರು ಮಾಡ್ಬೇಕಾಗಿದೆ. ಅವ್ರು ನಮ್ದೇನ್ ತಪ್ಪದ ಅಂತಾರೆ, ಜನನೇ ಬಂದು ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮ ಕೆಲಸ ನಾವು ಇಂಗ್ಲಿಷ್ ಮಾಧ್ಯಮ. ವಚನಾಮೃತ ಕನ್ನಡ ಸಂಘ ಆಯೋಜಿಸಿರುವ 2025ನೇ ವರ್ಷದ ವಚನ ಸಾಹಿತ್ಯೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯರ ಪಾದಗಳಿಗೆ ಮೊದಲು ಪ್ರಣಾಮಗಳು. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಗಣ್ಯರೇ, ಎಲ್ಲರ ಹೆಸರನ್ನು ತಗೊಂಡ್ರೆ ಸಮಯ ಬಹಳ ಹೋಗುತ್ತೆ. ಹಾಗೆಯೇ ನಾನು ಇಷ್ಟು ಶಾಂತ ರೀತಿಯಲ್ಲಿ ಕುಳಿತ ಸಭೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ನೋಡಿರಲೇ ಇಲ್ಲ ನಿಜವಾಗಿ. ಸೊ ಬೀದರ್ ಅಂದರೆ ಶರಣರು ಕಲಿಸಿದ ಪಾಠ ಇದು. ಶಾಂತತೆಯಿಂದ ಅರಿವನ್ನು ನಾವು ಆಸ್ವಾದಿಸುವುದು ಅನ್ನೋ ಅರ್ಥದಲ್ಲಿ ಇಂಥದಕ್ಕೆ ಸಾಕ್ಷಿಯಾದ ನಿಮ್ಮೆಲ್ಲರಿಗೂ ಮೊದಲು ನಿಜವಾದ ಅರ್ಥದಲ್ಲಿ ಶರಣಗಳು. ನಿಮ್ಮೆಲ್ಲ ಉದ್ಘೋಷಣೆ ಮಾಡ್ತಾ ಸಹೋದರಿ ಹೇಳಿದರು ಬಹಳ ದೂರದಿಂದ ಬಂದಾರೆ ಅಂತೇಳಿ. ಒಂದು ಅರ್ಥದಲ್ಲಿ ನಿಜ, ಇವತ್ತದು ಬಹಳ ದೂರ ಆಯಿತು. 8 ಗಂಟೆಗೆ ಬರೋ ಟ್ರೈನ್ 11:30 ಬಂದು ದೂರ ಅನಿಸಿದ್ದು ನಿಜ. ಆದರೆ ಅವರು ಎರಡನೇ ಮಾತಿನಲ್ಲಿ ಎತ್ತಡಿಂದ ಎತ್ತ ಸಂಬಂಧವಿದ್ರೆ ಅದನ್ನು ನಾನು ಒಪ್ಪೋದಿಲ್ಲ. ಬಸವಣ್ಣನ ಕರುಳಿನ ಬಳ್ಳಿಗೆ ಹತ್ತಿದವ್ರು ನಾವೆಲ್ಲ ಎತ್ತಡಿಂದ ಎತ್ತ ಸಂಬಂಧ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಆ ಕರುಳು ಬಳ್ಳಿಯ ಸಂಬಂಧ ನಮ್ಮನ್ನ ದೂರವನ್ನು ಸಮೀಪ ಮಾಡುತ್ತದೆ. ಹೀಗಾಗಿ ಎಲ್ಲಿ ಹೋದ್ರೂ ನಾವೆಲ್ಲ ಆ ಶಕ್ತಿಯ ಸುತ್ತನೇ ನಾವು ಸುತ್ತ ಇರಬೇಕಾಗ್ತದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಸಚಿವರಾದ ಖಂಡ್ರಿ ಅವರು ಬರಬೇಕಿತ್ತು, ಅವ್ರು ಬರಲಿಲ್ಲ. ಆ ಕಾರಣಕ್ಕೆ ಉದ್ಘಾಟನೆಯ ಹೊಣೆಯನ್ನು ನನಗೆ ವಹಿಸಿದರು. ಅದೊಂದು ಪವಿತ್ರ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೆ. ಯಾಕೆ ಪವಿತ್ರ ಕೆಲಸ ಅಂದರೆ ವಚನಗಳಲ್ಲೇ ಇದಕ್ಕೊಂದು ಅದ್ಭುತವಾದ ಒಂದು ಪ್ರತಿಮಾತ್ಮಕವಾದ ಅರ್ಥವನ್ನು ಕೊಡ್ತಾರೆ. ಸಕಲೇಶ ಮಾದರ್ಸ ಒಂದು ವಚನದಲ್ಲಿ ಅದ್ಭುತವಾಗಿ ದೀಪವನ್ನು ಹೇಳ್ತಾನೆ. ಜ್ಯೋತಿಯ ಮುಟ್ಟಿದ ಬತ್ತಿ ಮತ್ತೆ ಜ್ಯೋತಿ ಎಪ್ಪುದಯ್ಯ ಅಂತ. ನೋಡಿ, ಜ್ಯೋತಿಯನ್ನು ಮುಟ್ಟೋದು ಮತ್ತೆ ಜ್ಯೋತಿ ಆಗ್ತದೆ. ಶತಮಾನ ಮಧ್ಯಭಾಗದಲ್ಲಿ ಮೈಮುರಿದ ಎದ್ದ ಲಿಂಗಾಯತ ಆಂದೋಲನ ಕನ್ನಡ ಸಮಾಜಕ್ಕೆ ಹೊಸ ತೀರು ಕೊಟ್ಟಿತ್ತು. ಆಚಾರ, ವಿಚಾರ, ಭಾಷೆ, ಸಾಹಿತ್ಯ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಹೊಸತನ್ನು ತುಂಬಿತ್ತು. ಬಸವಣ್ಣ, ಚನ್ನ ಬಸವಣ್ಣ, ಪ್ರಭುದೇವರು, ಕನ್ನರಿ ಬೊಮ್ಮಯ್ಯ, ಅಕ್ಕ ಮಹಾದೇವಿ, ಸಿದ್ದರಾಮ, ಮಡಿವಾಳ ಮಾಚಿದೇವರು ಸುಪ್ರಸಿದ್ಧ ವಚನಕಾರರು ತಮಗೆಲ್ಲ ಗೊತ್ತಿದೆ. ಈ ಕಾಲದ ವಚನ ಸಂಖ್ಯೆ ಹಲವು ಸಾವಿರ, ಹಲವು ಲಕ್ಷ ಕೋಟಿ ಎಂಬ ಹೇಳಿಕೆಗಳಿವೆ.